ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆರ್.ಕೆ. ವ್ಲಾಗ್ಸ್ ಕನ್ನಡ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿನ್ಫಾಸ್ಟ್ ಕಡೆಯಿಂದ ಲಾಸ್ಟ್ ಇಯರಲ್ಲಿ SUV ಸೆಗ್ಮೆಂಟಲ್ಲಿ 2 ವೆಹಿಕಲ್ನ ಲಾಂಚ್ ಮಾಡಿದರು. ಸೊ ಈ ಇಯರ್ ಬಂದರೆ ನಿಮಗೆ 7 ಸೀಟರ್ ಸೆಗ್ಮೆಂಟಲ್ಲಿ EV ವೆಹಿಕಲ್ನ ಲಾಂಚ್ ಮಾಡಿದ್ದಾರೆ. ಸೊ ಇಲ್ಲಿದೆ ನೋಡಿ, ಅದೇ MPV 7 ಅಂತ. ಸೊ ಇದ್ರ ಗಾಡಿ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಹೊಸ್ತಾ ಬಂದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಕ್ವಿಕ್ಕಾಗಿ ಏನಾದರೂ ಅಪ್ಡೇಟ್ ಬೇಕು ಅಂತೇಳಿ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಗೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ವೀಕ್ಷಕರೇ, ನಾವಿವತ್ತು ವಿನ್ಫಾಸ್ಟ್ನ MPV 7ನ ರಿವ್ಯೂ ಮಾಡೋಕ್ಕೆ ಮಧೇಪುರದಲ್ಲಿರೋ ರಾಜ ವಿನ್ಫಾಸ್ಟ್ ಶೋರೂಮ್ಗೆ ವಿಸಿಟ್ ಮಾಡಿದ್ದೀವಿ. ನೀವು ಯಾವುದೇ ವಿನ್ಫಾಸ್ಟ್ ಗಾಡಿಗಳನ್ನ ಬುಕ್ ಮಾಡಬೇಕು ಇಲ್ಲ ಟೆಸ್ಟ್ ಡ್ರೈವ್ ನೋಡಬೇಕು ಅಂತ ಹೇಳಿದ್ರೆ ಶೋರೂಮ್ ಕಾಂಟ್ಯಾಕ್ಟ್ ನಂಬರು ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನೀವೇನೇ ರಿಕ್ವೈರೀಸ್ ಇದ್ದರೂ ಚೆಕ್ಔಟ್ ಕೂಡ ಮಾಡ್ಕೋಬೋದು. ಸೊ ನೀವು ಶೋರೂಮ್ ಕೂಡ ವಿಸಿಟ್ ಮಾಡ್ಕೋಬೋದು. ಸೊ ಇನ್ನು ವಿನ್ಫಾಸ್ಟ್ MPV 7 ಬಗ್ಗೆ ಹೇಳಿದ್ರೆ ನಿಮಗೆ ಬ್ಯಾಟ್ರಿ ಕೆಪಾಸಿಟಿ ಬಂದು ನಿಮಗೆ 60 ಕಿಲೋವ್ಯಾಟ್ಸ್ ಬ್ಯಾಟ್ರಿ ಕೆಪಾಸಿಟಿ ಬರುತ್ತೆ. ಹಾಗೆ ಕಂಪ್ನಿ ಕಡೆಯಿಂದ ಕ್ಲೇಮ್ ರೇಂಜ್ ಬಂದು 517 ಕಿಲೋಮೀಟರ್ಸ್ ರೇಂಜ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಪವರ್ ಫಿಗರ್ಸ್ ನೋಡೋದಾದರೆ 204 PS ಪವರ್ ಬರುತ್ತೆ. ಇನ್ನು ಬ್ಯಾಟ್ರಿದು ನಿಮಗೆ ಗಾಡಿ ಬಗ್ಗೆ ವಾರಂಟಿದ ಬಗ್ಗೆ ಹೇಳಿದ್ರೆ ನಿಮಗೆ ಗಾಡಿ ನಿಮಗೆ 7 ಇಯರ್ಸ್ ವಾರಂಟಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಬ್ಯಾಟ್ರಿ ವಾರಂಟಿ ಬಂದು 10 ಇಯರ್ಸ್ ವಾರಂಟಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ 7 ಇಯರ್ಸ್ ಫ್ರೀ ರೋಡ್ ಸೈಡ್ ಅಸಿಸ್ಟೆನ್ಸ್ ಕಂಪ್ನಿ ಕಡೆಯಿಂದನೇ ಕೊಡ್ತಾಯಿದ್ದಾರೆ. ನಿಮಗೆ ಕಂಪ್ನಿ ಕಡೆಯಿಂದ 3 ಇಯರ್ಸ್ ಫ್ರೀ ಮೇಂಟೆನೆನ್ಸ್ ಬರುತ್ತೆ. ವಿತ್ ನಿಮಗೆ 31 ಮಾರ್ಚ್ 2029ವರೆಗೂ ನಿಮಗೆ ಫ್ರೀಯಾಗಿ ಬ್ಯಾಟ್ರಿ ಚಾರ್ಜಿಂಗ್ ಪಾಯಿಂಟ್ ಕೊಡ್ತಾರೆ. ಸೊ ವಿನ್ಫಾಸ್ಟ್ ಯಾವುದೇ ಚಾರ್ಜಿಂಗ್ ಪಾಯಿಂಟ್ ಇದ್ದರೂ ನೀವು ಅಲ್ಲಿ ಹೋಗಿ ಚಾರ್ಜ್ ಮಾಡಿಕೊಂಡ್ರೆ ಸೊ ನಿಮ್ಗೆ 2029ವರೆಗೂ ನಿಮಗೆ ಫ್ರೀಯಾಗಿ ಚಾರ್ಜಿಂಗ್ ಬರುತ್ತೆ ವಿನ್ಫಾಸ್ಟ್ ಕಡೆಯಿಂದ. ಇನ್ನು ಗಾಡಿ ಲುಕ್ಸ್ ಬಗ್ಗೆ ಹೇಳಿದ್ರೆ ನೋಡ್ತಾ ಇರ್ಬೋದು, ನಿಮಗೆ ಫ್ರಂಟ್ ಲುಕ್ ಯಾವುದಿದೆ ಅಂತ. ಅವ್ರ ನಾರ್ಮಲ್ ವಿನ್ಫಾಸ್ಟ್ ಲುಕ್ ಬರುತ್ತೆ, VN ಬ್ಯಾಡ್ಜಿಂಗ್ ಬರುತ್ತೆ. ಇದು ನಿಮಗೆ ಇಲ್ಲಿ DRLs ಎಲ್ಲ ಬರುತ್ತೆ. ಹಾಗೆ ನಿಮಗೆ ಇಂಡಿಕೇಟರ್ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿರುತ್ತೆ. ಇದು ನಿಮಗೆ ಫ್ರಂಟು ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಹೆಡ್ ಲ್ಯಾಂಪ್ ಯಾವ ರೀತಿ ಇದೆ ಅಂತ. ಇದು ನಿಮಗೆ ಫ್ರಂಟ್ ಬಂಪರ್ ಡಿಸೈನ್ಸ್ ಬಗ್ಗೆ ಹೇಳಿದ್ರೆ ಸೊ ನಾರ್ಮಲ್ ಪೇಂಟೆಡ್ ಜೊತೆಗೆ ಒಂದಷ್ಟು ಬ್ಲ್ಯಾಕ್ ಕಲರ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಇಲ್ಲೊಂದಷ್ಟು ವೆಂಟ್ಸ್ ಬರುತ್ತೆ. ವೆಂಟ್ಸ್ ಕೂಡ ನಿಮಗೆ ಬ್ಯಾಟ್ರಿದೆಲ್ಲ ಗಾಳಿಯೆಲ್ಲ ಚೆನ್ನಾಗಿ ಆಡಬೇಕು ಅಂತ ವೆಂಟ್ಸ್ ಬರುತ್ತೆ. ಇದು ನಿಮಗೆ 360 ಡಿಗ್ರಿ ಕ್ಯಾಮ್ರಾಗೆ ಆಕ್ಸೆಸರೀಸ್ ಆಗಿ ನೀವು ಬೈಬ್ಯಾಕ್ ಮಾಡ್ಕೋಬೋದು. ಸೊ ನೀವೇನೇನು ಆಕ್ಸೆಸರೀಸಾಗಿ ಹಾಕ್ಸ್ಕೊಂಡ್ರೆ ನೀವು 360 ಡಿಗ್ರಿ ಕ್ಯಾಮ್ರಾ ಕೂಡ ಹಾಕ್ಸ್ಕೋಬೋದು. ಇನ್ನು ಸೈಡ್ ಲುಕ್ ನೋಡ್ತಾ ಇರ್ಬೋದು, ನಿಮಗೆ ಸೈಡ್ ಲುಕ್ ಯಾವ ರೀತಿ ಇದೆ ಅಂತ. ಸೊ ನಾರ್ಮಲ್ 7 ಸೀಟರ್ ವೆಹಿಕಲ್ ಬರುತ್ತಲ್ಲ, ಸೊ ಅದೇ ರೀತಿ ಬರುತ್ತೆ. ಇನ್ನು ಟೈರ್ ಸೈಜ್ ಬಗ್ಗೆ ಹೇಳಿದ್ರೆ ನಿಮಗೆ ಸೊ 19 ಇಂಚ್ ಅಲೆ ಕೊಟ್ಟಿದ್ದಾರೆ. ಟೈರ್ ಸೆಕ್ಷನ್ನು 235/50 ಇಂಚ್ ಟೈರ್ ಸೆಕ್ಷನ್ ಬರುತ್ತೆ. ವಿತ್ ನಿಮಗೆ ಎಲ್ಲ ಒಂದು ಬ್ಲ್ಯಾಕ್ ಕಲರ್ ಫಿನಿಶ್ ಬರುತ್ತೆ. ಸೊ ಸೇಫ್ಟಿ ವೈಸ್ ನಿಮಗೆ 4 ವೀಲ್ಗೂ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ಕಂಪಲ್ಸರಿಯಾಗಿ ನಿಮ್ಗೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಸೊ ಇನ್ನು ಸೈಡಲ್ಲಿ ನಿಮ್ಗೆ ಕ್ಲಾಡಿಂಗ್ ನೋಡ್ತಾ ಇರ್ಬೋದು, ನಿಮಗೆ ನಾರ್ಮಲ್ ಬ್ಲ್ಯಾಕ್ ಕಲರ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ನು ನಮಗೆ ಗ್ರೌಂಡ್ ಕ್ಲಿಯರ್ಸ್ ಬರೋದಾರೆ 180 mm ಆಫ್ ಗ್ರೌಂಡ್ ಕ್ಲಿಯರ್ಸ್ ಬರುತ್ತೆ. ಇದು ನಿಮಗೆ ಡೋರ್ಸ್ದೆಲ್ಲ ಡಿಸೈನ್ಸ್ ನೋಡ್ತಾ ಇರ್ಬೋದು, ಒಂದಷ್ಟು ಏರೋಡೈನಮಿಕ್ಸ್ ಲುಕ್ಸ್ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಚಾರ್ಜಿಂಗ್ ಬಗ್ಗೆ ಹೇಳಿದ್ರೆ ನೋಡ್ತಾ ಇರ್ಬೋದು, ನಿಮಗೆ AC ಮತ್ತು DC ಎರಡೂ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಸೊ ಇನ್ನು ORVM ನಿಮಗೆ ಆಟೋಮೆಟಿಕ್ ಫೋಲ್ಡಿಂಗ್ ORVM ಬರುತ್ತೆ. ಇದು ನಿಮಗೆ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಆಗಿದೆ. ಸೊ ಇದು ನಿಮಗೆ ಇಲ್ಲಿ 360 ಡಿಗ್ರಿ ಕ್ಯಾಮ್ರಾ ನಿಮಗೆ ಆಕ್ಸೆಸರೀಸಾಗಿ ಹಾಕ್ಸ್ಕೊಳ್ಳೋಕ್ಕೂ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ಸ್ ಬರುತ್ತೆ, ಡೋರ್ ಹ್ಯಾಂಡಲ್ಸು. ಸೊ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ಸ್ ಎಲ್ಲ ನೀವು ಯೂಸ್ ಮಾಡ್ಕೋಬೋದು. ಸೊ ಇನ್ನು ರಿಯರ್ ಡೋರ್ಗೆ ಎಂಟ್ರಿ ಕೂಡ ಇಲ್ಲೇ ಇದೆ. ನಿಮಗೆ ರಿಯರ್ ಲುಕ್ ನೋಡ್ತಾ ಇರ್ಬೋದು, ಒಂದಷ್ಟು ನಿಮಗೆ ಒಂಥರ ಫ್ಲ್ಯಾಟ್ ಲುಕ್ ಬರುತ್ತೆ. ಹಾಗೆ ನಿಮಗೆ ವಿನ್ಫಾಸ್ಟ್ ಲೋಗೋ ಕೂಡ ಬರುತ್ತೆ. ಇದು ನಿಮಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರುತ್ತೆ. ಹಾಗೆ ನಿಮಗೆ ಇದರಲ್ಲಿ ಇಂಡಿಕೇಟರ್ ಕೂಡ ಇಲ್ಲೇ ಮೌಂಟ್ ಮಾಡಿದ್ದಾರೆ, ಮತ್ತು ರಿವರ್ಸ್ ಲ್ಯಾಂಪ್ ಎಲ್ಲ ಬರುತ್ತೆ. ಹಾಗೆ ವಿನ್ಫಾಸ್ಟ್ ಅನ್ನೋ ಬ್ಯಾಡ್ಜಿಂಗ್ ಕೂಡ ಬರುತ್ತೆ, ಮತ್ತು VF MP7 ಅನ್ನೋ ಲೋಗೋ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇನ್ನು ರಿಯರ್ ಬಂಪರ್ ನೋಡಿದ್ರೆ ನಿಮಗೆ ರಿಯರ್ ಬಂಪರಲ್ಲಿ ನಿಮಗೆ ಸೆನ್ಸರ್ಸ್ ಬರುತ್ತೆ. ಹಾಗೆ ರಿಫ್ಲೆಕ್ಟರ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಫುಲ್ಲು ಬ್ಲ್ಯಾಕಲ್ಲಿ ಬರುತ್ತೆ ರಿಯರ್ ಬಂಪರಲ್ಲಿ. ವಿತ್ ನಿಮಗೆ ಇಲ್ಲೊಂದಷ್ಟು ನೋಡ್ತಾ ಇರ್ಬೋದು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಡಿಫಾಗರ್ ಜೊತೆಗೆ ವೈಪರ್ ಕೂಡ ಬರುತ್ತೆ. ವಿತ್ ನಿಮಗೆ ಐಮೌಟ್ ಸ್ಟಾಪ್ ಲ್ಯಾಂಪ್ ಜೊತೆಗೆ ಸ್ಪಾಯ್ಲರ್ ಕೂಡ ಬರುತ್ತೆ. ಸೊ ವಿತ್ ನಿಮಗೆ ನೋಡ್ತಾ ಇರ್ಬೋದು ಶಾರ್ಕ್ ಫಿನ್ ಎಂಟನ್ನು ಕೂಡ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಇನ್ನು ಬೂಟ್ ಸ್ಪೇಸ್ ಬಗ್ಗೆ ಹೇಳಿದ್ರೆ ನಿಮಗೆ ಸೊ ಬೂಟ್ ಸ್ಪೇಸ್ ಬಂದು ನಿಮಗೆ ಅಪ್ರಾಕ್ಸಿಮೇಟ್ಲಿ 150 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ವಿತ್ ನಿಮಗೆ ಬೂಟ್ ಲ್ಯಾಂಪ್ ಕೂಡ LED ಲ್ಯಾಂಪಲ್ಲಿ ಬರುತ್ತೆ. ಹಾಗೆ ನಿಮಗೆ ಬೂಟಲ್ಲಿ ಸೊ 12 ವೋಲ್ಟ್ಸ್ ಸಾಕೆಟ್ಸ್ ಬರುತ್ತೆ, ಪವರ್ ಚಾರ್ಜಿಂಗ್ ಸಾಕೆಟ್ಸು. ವಿತ್ ನಿಮಗೆ ಏನಾನ ಥರ್ಡ್ ರೋ ಬೇಡ, ನಾವು ಫೋಲ್ಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೊ ಆಲ್ಮೋಸ್ಟಲ್ಲಿ ನಿಮಗೆ ಫ್ಲ್ಯಾಟ್ ಫೋಲ್ಡ್ ಆಗುತ್ತೆ ಥರ್ಡ್ ರೋ. ಸೊ ಫ್ಲ್ಯಾಟ್ ಫೋಲ್ಡ್ ಮಾಡಿದ ತಕ್ಷಣ ನಿಮಗೆ ಆಲ್ಮೋಸ್ಟಲ್ಲಿ 650 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಫುಲ್ ಏನೋ ನಿಮಗೆ ಆಲ್ಮೋಸ್ಟಲ್ಲಿ ನೀವು 5 ಪ್ಯಾಸೆಂಜರ್ಸ್ ನೀವು ಹೋಗ್ತಾ ಇದ್ದೀರಾ ಅಂದಾಗ ಸೊ ಆಲ್ಮೋಸ್ಟಲ್ಲಿ ನಿಮಗೆ 650 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಸೊ ನಿಮಗೆ ಕೀ ಬಗ್ಗೆ ಹೇಳಿದ್ರೆ ಲಾಕ್ ಆ್ಯಂಡ್ ಅನ್ಲಾಕು ಮತ್ತು ಬೂಟ್ ಓಪನ್ ಆಪ್ಷನ್ಸ್ ಕೂಡ ಬರುತ್ತೆ. ಹಾಗೆ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ಸ್ ಕೂಡ ಬರುತ್ತೆ. ಸೊ ಇನ್ನು ಇಂಟೀರಿಯರ್ ಬಗ್ಗೆ ಹೇಳಿದ್ರೆ ನಿಮಗೆ ಫುಲ್ಲು ಬ್ಲ್ಯಾಕ್ ಕಲರ್ ಇಂಟೀರಿಯರ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ವಿತ್ ನಿಮಗೆ ಡೋರ್ ಪ್ಯಾಡಲ್ಲೆಲ್ಲ ಒಂದಷ್ಟು ಸಿಲ್ವರ್ ಕಲರ್ ಟಚ್ ಬರುತ್ತೆ, ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಇನ್ನು ಡೋರ್ ಪ್ಯಾಡ್ ಕೂಡ ನೋಡ್ತಾ ಇರ್ಬೋದು,
ನಿಮಗೆ ಡೋರ್ ಪ್ಯಾಡಲ್ಲಿ ಡಿಸೈನ್ಸ್ ಯೂನಿಕ್ ಅಂತ ಹೇಳಿಸ್ಬೋದು. ಸೊ ಇಲ್ಲಿ ಸ್ಪೀಕರ್ ಕೊಟ್ಟಿದ್ದಾರಲ್ಲ, ಸೊ ಅದು ಡಿಸೈನ್ಸ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಯೂನಿಕ್ ಆಗಿದೆ. ಮತ್ತು ನಿಮಗೆ ಡೋರ್ ಲಾಕು ಅಷ್ಟೇ ಓಪನ್ ಮಾಡೋಕ್ಕೆ ಇದು ಯೂನಿಕಾಗಿ ಕೊಟ್ಟಿದ್ದಾರೆ. ಹಾಗೆ ವಿಂಡೋಸ್ ಕಂಟ್ರೋಲ್ಸು 4 ವಿಂಡೋಸು ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಬರುತ್ತೆ. ಮತ್ತು ನಿಮಗೆ ವಿಂಡೋಸ್ ಲಾಕ್ ಆ್ಯಂಡು ಮತ್ತು ಇಲ್ಲಿ ನೆವನೇ ಇಟ್ಕೊಳ್ಳೋಕ್ಕೆ ಸ್ಪೇಸು, ಮತ್ತು ಇಲ್ಲೆಲ್ಲ ಒಂದಷ್ಟು ಲೆದರ್ ಟಚ್ ಕೊಟ್ಟಿದ್ದಾರೆ. ಹಾಗೆ ಬಾಟಲ್ ವಾಟರ್ ಸ್ಪೇಸು ಮತ್ತು ನೀವೇನೇ ಐಟಮ್ಸ್ ಇಡೋಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ವಿತ್ ನಿಮಗೆ ಮ್ಯಾನ್ಯಲ್ ಅಡ್ಜಸ್ಟೇಬಲ್ ಸೀಟ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಮ್ಯಾನ್ಯಲ್ ಅಡ್ಜಸ್ಟೇಬಲ್ ಸೀಟ್ಸ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ. ಸೊ ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಇನ್ನು ನಿಮಗೆ ಇಂಟೀರಿಯರ್ ಬಗ್ಗೆ ಹೇಳಿದ್ರೆ ಲೆದರ್ ರ್ಯಾಪ್ ಸ್ಟೇರಿಂಗ್ ವೀಲ್ ಬರುತ್ತೆ ವಿತ್ ನಿಮಗೆ ವಿನ್ಫಾಸ್ಟ್ ಲೋಗೋ ಬರುತ್ತೆ. ಹಾಗೆ ನಿಮಗೆ ಇದರಲ್ಲಿ ಓನ್ಲಿ 4 ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಸೊ ಡ್ರೈವರು ಮತ್ತು ಪ್ಯಾಸೆಂಜರ್ ಏರ್ ಬ್ಯಾಗ್ ಜೊತೆಗೆ ಕರ್ಟನ್ ಏರ್ ಬ್ಯಾಗ್ ಮಾತ್ರ ಬರುತ್ತೆ. ಮತ್ತು ಇನ್ನು ರೈಟ್ ಸೈಡ್ ಆಫ್ ದಿ ಸ್ಟೇರಿಂಗ್ ನೋಡಿದರೆ ನಿಮಗೆ ಕ್ರೂಸ್ ಕಂಟ್ರೋಲ್ ಆಪ್ಷನ್ಸ್ ಬರ್ತಿದ್ದಾರೆ. ಸೊ ಕ್ರೂಸ್ ಕಂಟ್ರೋಲಲ್ಲಿ ಇಲ್ಲಿ ಕ್ರೂಸ್ ಕಂಟ್ರೋಲ್ ಯೂಸ್ ಮಾಡ್ಕೋಬೋದು. ಹಾಗೆ ನಿಮಗೆ ಮೋಡ್ಸ್ ಕಂಟ್ರೋಲು ಮತ್ತು ವಾಯ್ಸ್ ಕಮಾಂಡು, ಹಾಗೆ ಕಾಲ್ ರಿಸೀವ್ ಡಿಸ್ಕನೆಕ್ಟ್ ಬಟನು, ಮತ್ತು ಇಲ್ಲೊಂದಷ್ಟು ಟೈಮ್ ಸಿಲ್ವರ್ ಟಚ್ ಬರುತ್ತೆ. ಸೊ ಲೆಫ್ಟ್ ಸೈಡ್ ಬರೋದಾದ್ರೆ ನಿಮಗೆ ಏನೋ ಮೋಡ್ಸ್ ಚೇಂಜ್ ಮಾಡ್ಕೋಬೇಕು ಅಂದರೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಹಾಗೆ ನಿಮಗೆ ವಾಲ್ಯೂಮು ಮತ್ತು ಟ್ರ್ಯಾಕ್ ಸೀಟ್ ಬಟನ್ನು ಎಲ್ಲ ಆಪ್ಷನ್ಸ್ ಬರುತ್ತೆ. ಇನ್ನು ನಿಮಗೆ ಡ್ರೈವಿಂಗು, ಸೊ ನೋಡ್ತಾ ಇರ್ಬೋದು ನಿಮಗೆ ರಿವರ್ಸು, ನ್ಯೂಟ್ರಲ್, ಪಾರ್ಕಿಂಗು, ಡ್ರೈವ್ ಮೋಡೆಲ್ಲ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ. ಇನ್ನು ಲೆಫ್ಟ್ ಸೈಡು ವೈಪರ್ದು ಕಂಟ್ರೋಲ್ಸ್ ಬರುತ್ತೆ ಮತ್ತು ಹೆಡ್ಲೈಟ್ ಕಂಟ್ರೋಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಇನ್ನು ನಿಮಗೆ ಸೆಂಟರ್ ಆಫ್ ದ ಕನ್ಸೋಲ್ಸ್ ಬರೋದಾದ್ರೆ ನಿಮಗೆ ಸ್ಪೀಡೋಮೀಟ್ರು, ಸೊ ಸ್ಪೀಡೋಮೀಟ್ರ್ ಮತ್ತು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎರಡು ಒಂದೇ ಥರ ಕೊಟ್ಟಿದ್ದಾರೆ ಅವರು. ಯಾಕಂದರೆ ಸ್ಪೀಡೋಮೀಟ್ರ್ ಇಲ್ಲಿ ಬರೋದಿಲ್ಲ. ಸೊ ಲಾಸ್ಟ್ ವೀಡಿಯೋಗಳು ನೋಡಿದ್ದೀರಿ ನೀವು, VF6 VF7 ಅಷ್ಟೇ. ಸೊ ನಿಮ್ಗೇನಾಗುತ್ತೆ ಅಂದರೆ ಸ್ಪೀಡೋಮೀಟ್ರ್ ಬರೋದಿಲ್ಲ. ಇದೇನು ಸೆಂಟ್ರ್ ಕನ್ಸೋಲ್ ಇದೆಯಲ್ಲ, ಸೊ ಅದರಲ್ಲೇ ಎಲ್ಲ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಪಾರ್ಕಿಂಗ್ ಆಗಿರ್ಬೋದು, ಮತ್ತು ನಿಮಗೆ ಚಾರ್ಜಿಂಗ್ ಎಷ್ಟಿದೆ, ಮತ್ತು ಓಡೋಮೀಟ್ರದೆಲ್ಲ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲಿ ರಿವರ್ಸ್ ಕ್ಯಾಮ್ರಾದಾಗಿರ್ಬೋದು, ಸೊ ರಿವರ್ಸ್ ಕ್ಯಾಮ್ರಾ ಡಿಸ್ಪ್ಲೇ ಆಗುತ್ತೆ. ಮತ್ತು ಡೋರು ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನ್ಸ್ ಬರುತ್ತೆ. ಹಾಗೆ ಮಿರರ್ ಕಂಟ್ರೋಲ್ಸ್, ಸೊ ನೀವೇನೋ ಮಿರರ್ ಕಂಟ್ರೋಲ್ ಲೆಫ್ಟು ಇಲ್ಲ ರೈಟ್ ಬೇಕು ಅಂದರೆ ಸೊ ಇಲ್ಲಿ ನೀವು ಸೆಟ್ ಮಾಡಿಬಿಟ್ಟು ಈ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು. ಸೊ ಈ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಮಿರರ್ ಕಂಟ್ರೋಲ್ಸ್ ಆಗುತ್ತೆ. ಸೊ ಇಲ್ಲೂ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಸೊ ಆಟೋಮೆಟಿಕಾಗಿ ನಿಮಗೆ ಮಿರರ್ ಫೋಲ್ಡ್ ಆಗ್ತಾ ಇರುತ್ತೆ. ಸೊ ನೋಡಿ ಇಲ್ಲಿ ನಾನು ಇಲ್ಲಿ ಟಚ್ ಮಾಡಿದ ತಕ್ಷಣ ಯಾವ ರೀತಿ ಮಿರರು ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇಲ್ಲ ನಿಮಗೆ ಕಷ್ಟ ಆಗುತ್ತೆ ಸ್ಕ್ರೀನ್ನ ಟಚ್ ಮಾಡೋದು ಅಂದರೆ ಸೊ ಇಲ್ಲಿ ನೀವು ಬಟನ್ ಪ್ರೆಸ್ ಮಾಡ್ಕೊಂಡು ನೀವು ಮಿರರ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಹಾಗೆ ನಿಮಗೆ ಫೋಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಇಲ್ಲ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕಾಗಿ ಫೋಲ್ಡ್ ಆಗುತ್ತೆ. ಇನ್ನು ಗಾಡಿ ಬಗ್ಗೆ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ನಿಮಗೆ 3 ಟೈಪ್ಸ್ ಆಫ್ ಡ್ರೈವಿಂಗ್ ಮೋಡ್ಸ್ ಬರುತ್ತೆ. ಈಕೋ, ನಾರ್ಮಲ್ಲು, ಸ್ಪೋರ್ಟ್ಸ್ ಬರುತ್ತೆ. ಸೊ ಅದರ ತಕ್ಕನಾಗಿ ನಿಮಗೆ ರೇಂಜ್ ವೇರಿ ಆಗ್ತಾ ಹೋಗುತ್ತೆ. ಇದು ನಿಮಗೆ ರೀಜನರೇಟಿವ್ ಬ್ರೇಕಿಂಗು, ಸೊ ಅದರಲ್ಲಿ ನಿಮಗೆ ಲೋ, ಮಿಡ್, ಹೈ 3 ಥರ ಬರುತ್ತೆ. ನಿಮಗೆ ಪವರ್ ರೀಜನರೇಷನ್ ಡಿಸ್ಪ್ಲೇ ಆಗಿರ್ಬೋದು, AC ನೀವು ಆನು ಇಲ್ಲ ಆಫ್ ಮಾಡ್ಕೋಬೋದು, ಮತ್ತು ಆಟೋ ಹೋಲ್ಡು. ಹಾಗೆ ಇದರಲ್ಲಿ ಇನ್ನೊಂದು ಏನಂದರೆ ಕ್ರೀಪ್ ಮೋಡ್ ಅಂತ ಕೊಟ್ಟಿದ್ದಾರೆ. ಕ್ರೀಪ್ ಮೋಡ್ ಯಾವ ರೀತಿ ಅಂದರೆ ನಿಮ್ಗೆ ಆಟೋ ಹೋಲ್ಡಲ್ಲಿ ನಿಮ್ಗೆ ಏನಾಗುತ್ತೆ, ಇಲ್ಲ ಏನನ್ನ ನಿಮಗೆ ಅಪ್ಪಿಲ್ಲಿದ್ದಾಗ ನಿಮ್ಗೆ ಆಟೋ ಹೋಲ್ಡ್ ಆಗುತ್ತೆ. ಬಟ್ ಕ್ರೀಪ್ ಮೋಡ್ ಏನಾಗುತ್ತೆ, ನಿಮಗೆ ಬಂಪರ್ ಟು ಬಂಪರ್ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದ್ದಾಗ 2 to 6 ಕಿಲೋಮೀಟರ್ಸಲ್ಲಿ ನಿಮಗೆ ನಾರ್ಮಲಾಗಿ ಮೂವ್ ಆಗ್ತಾ ಹೋಗ್ತಾರೆ. ನೀವು ಅದು ಆನ್ ಮಾಡೋಕ್ಕೆ ಯಾವ ರೀತಿ ಅಂದರೆ ನಿಮಗೆ ಲೈಟಾಗಿ ಬ್ರೇಕ್ ಪ್ರೆಸ್ ಮಾಡಿಬಿಟ್ರೆ ಸಾಕು. ಸೊ ಆಟೋಮೆಟಿಕ್ ಏನಾಗುತ್ತೆ ಸ್ಲೋ ಮೂವಿಂಗಲ್ಲೇ ಹೋಗುತ್ತೆ ಗಾಡಿ. ಸೊ ಅದೊಂದು ತುಂಬ ಚೆನ್ನಾಗಿದೆ ಫೀಚರ್ಸ್ ಅಂತ ಹೇಳ್ಬೋದು. ಮತ್ತು ನಿಮಗೆ ರಿಯರ್ ಪಾರ್ಕ್ ಅಸಿಸ್ಟ್ ಆಗಿರ್ಬೋದು, ಹಾಗೆ ನಿಮಗೆ ಅನ್ಲಾಕ್ ಫೀಚರ್ಸು. ಸೊ ಅನ್ಲಾಕ್ ಫೀಚರ್ಸ್ ಎಲ್ಲ ನಿಮ್ಗೆ ಇಲ್ಲೇ ಆಪ್ಷನ್ಸ್ಗಳು ಬರುತ್ತೆ. ಹಾಗೆ ಸ್ಪೀಡ್ ಸೆನ್ಸಿಟಿವ್ ಡೋರ್ ಲಾಕು, ಸೊ ನಿಮಗೆ ಎಷ್ಟು ಸ್ಪೀಡ್ ಆದಮೇಲೆ ಡೋರ್ ಲಾಕ್ ಆಗಬೇಕು ಅನ್ನೋದು ಕೂಡ ನಿಮಗೆ ಸೆಟ್ ಮಾಡ್ಕೋಬೋದು. ಡೋರ್ ಅನ್ಲಾಕು, ಪಾರ್ಕಿಂಗ್ ಆದಮೇಲೆ ಡೋರ್ ಅನ್ಲಾಕ್ ಆಗೋದು ಆಗಿರ್ಬೋದು. ಮತ್ತು ಟೆಫ್ಟ್ ಅಲಾರಮು, ಸೊ ಲೈಟ್ ಇಲ್ಲ ಹಾರ್ನ್ ಯಾವ ಥರ ಬೇಕು ನೀವು ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಮತ್ತು ನಿಮಗೆ ಟ್ರಿಪ್ ಇನ್ಫಾರ್ಮೇಷನ್, ಓಡೋಮೀಟ್ರ್ ಎಷ್ಟು ಓಡಿದೆ, ಟ್ರಿಪ್ A, ಟ್ರಿಪ್ B, ಮತ್ತು ಟ್ರಿಪ್ ಆಟೋ ಎಲ್ಲ ನಿಮ್ಗೆ ಆಪ್ಷನ್ಸ್ ಬರುತ್ತೆ. ಆವ್ರೇಜ್ ಸ್ಪೀಡ್ ಎಷ್ಟು ಬರುತ್ತೆ, ಆವ್ರೇಜ್ ಪವರ್ ಎಷ್ಟು ಬರುತ್ತೆ ಅನ್ನೋದು ಕೂಡ ಡೀಟೇಲ್ಸ್ ಆಗಿದೆ ನಿಮಗೆ. ಮತ್ತು ನಿಮಗೆ ಲೈಟ್ಸ್ ಬಗ್ಗೆ ನೋಡ್ತಾ ಇರ್ಬೋದು. ನಿಮಗೆ ಫಾಲೋ ಮಿ ಹೋಮ್ ಅನ್ನೋದು ಆಪ್ಷನ್ಸ್ ಬರುತ್ತೆ. ಸೊ ನೀವು ಇಲ್ಲಿ ಗಾಡಿ ಆಫ್ ಮಾಡಿ ಇಳಿದಾದ್ಮೇಲೆ ನಿಮ್ಗೆ 15 ಸೆಕೆಂಡ್ ಬೇಕಾ ಹೆಡ್ಲೈಟ್ ಆನ್ ಆಗಿರೋದು, ಇಲ್ಲ 30 ಸೆಕೆಂಡ್ ಬೇಕಾ, 60 ಸೆಕೆಂಡ್ ಬೇಕಾ, ಸೊ ಆಟೋಮೆಟಿಕ್ಕಾಗಿರುತ್ತೆ. ಯಾಕಂದರೆ ನಿಮ್ಗೊಂದು ಕೆಳಗಡೆ ಇವಾಗೆಲ್ಲನ ನೀವು ಬೇಸ್ಮೆಂಟಲ್ಲಿ ಪಾರ್ಕ್ ಮಾಡಿದ್ದೀರ ಅಂದಾಗ ಸೊ ಫುಲ್ ಕತ್ಲೆ ಇರುತ್ತೆ, ಲೈಟ್ಸ್ ಇರಲ್ಲ ಅಂದಾಗ ನಿಮ್ಗೆ ತುಂಬ ಯೂಸ್ ಆಗುತ್ತೆ. ಮತ್ತು ಹೆಡ್ಲ್ಯಾಂಪ್ ಲೆವೆಲಿಂಗು, ಸೊ ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಹೆಡ್ಲ್ಯಾಂಪ್ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಮತ್ತು ವೈಪರ್ ಸರ್ವಿಸ್ ಮೋಡು ಎಲ್ಲ ನಿಮ್ಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂದರೆ, ಮತ್ತು ಆಟೋ ರಿಯರ್ ವೈಪರ್ ಆನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಮತ್ತು ನಿಮಗಿದು ಮಿರರ್ಸ್ದು ಆಟೋ ಫೋಲ್ಡಿಂಗು. ಹಾಗೆ AC ಕಂಟ್ರೋಲ್ಸ್ದು ಅಷ್ಟೇ, ನಿಮ್ಗೆ AC ಕಂಟ್ರೋಲ್ಸ್ ಎಲ್ಲ ಇಲ್ಲೇ ಬರುತ್ತೆ. ಸೊ ಆಟೋ ಬೇಕು ಅಂದರೆ ಆಟೋ, AC ಮ್ಯಾಕ್ಸಿಮಮ್ ಕೂಲ್ ಬೇಕು ಅಂದರೆ ನೋಡ್ತಾ ಇರ್ಬೋದು ಫ್ರಂಟು, ಮತ್ತು ರಿಯರ್ AC ವೆಂಟ್ಸ್ ಕೂಡ ಬರುತ್ತೆ ಇದರಲ್ಲಿ. ಸೊ ರಿಯರ್ AC ವೆಂಟ್ಸ್ದು ನಿಮ್ಗೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು. ಮತ್ತು ನಿಮಗೆ ಇದರಲ್ಲಿ ಆಪ್ಷನ್ಸ್ಗಳ ಬಗ್ಗೆ ಹೇಳಿದ್ರೆ ಆ್ಯಂಡ್ರಾಯ್ಡ್ ಆಟೋ, ಕ್ಯಾಮ್ರಾ ಇದಾಗಿರ್ಬೋದು, ಮತ್ತು EV ಇದರಲ್ಲಿ ನಿಮಗೆ ಬ್ಯಾಟ್ರಿ ಎಷ್ಟು ಚಾರ್ಜ್ ಇದೆ ಏನು ಎತ್ತಂತ, ಮತ್ತು ನಿಮಗೆ ಚಾರ್ಜಿಂಗ್ ಏನಾರು ಹಾಕಿದ್ರೆ ಸೊ ನೀವು ಅದನ್ನು ಸೆಟ್ ಕೂಡ ಮಾಡ್ಕೋಬೋದು. ಎಷ್ಟು ಪರ್ಸೆಂಟೇಜ್ ಬಂದಿದ ತಕ್ಷಣ
ಚಾರ್ಜ್ ಡಿಸ್ಕನೆಕ್ಟ್ ಆಗೋ ಥರ ಮಾಡ್ಕೋಬೋದು. ನಿಮಗೆ AC ಚಾರ್ಜಿಂಗ್ ಕರೆಂಟ್ ಲಿಮಿಟ್ ನೋಡ್ತಾ ಇರ್ಬೋದು, ಬ್ಯಾಟ್ರಿ ಲೆವೆಲ್ ರಿಮೈಂಡ್ರು. ಸೊ ನೀವು ಇಲ್ಲಿ ಎಷ್ಟು ಪರ್ಸೆಂಟ್ ಬಂದಾಗ ನಿಮಗೆ ರಿಮೈಂಡ್ ಆಗೋಂತ ಕೂಡ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಸೊ ನೀವು ಎಷ್ಟಕ್ಕೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ಇದು ಮೀಡಿಯಾ ಆಗಿರ್ಬೋದು, ಮತ್ತು ಓನರ್ಸ್ ಮೆನ್ಯಲ್ಲೂ ಫೋನು ಮತ್ತು ಸರ್ವಿಸ್ದು ಎಲ್ಲ ನಿಮಗೆ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸೆಟ್ಟಿಂಗ್ಸ್ ಆಪ್ಷನ್ಸು, ಹಾಗೆ ವೆಹಿಕಲ್ದು ಮತ್ತು ಡ್ರೈವ್ದು ಆಪ್ಷನ್ಸ್ ಬರುತ್ತೆ, ಮತ್ತು ವೆಬ್ ಬ್ರೌಸರ್ ಆಪ್ಷನ್ಸ್ ಬರುತ್ತೆ. ಇನ್ನು ಸೆಂಟ್ರ್ ಕನ್ಸೋಲಲ್ಲಿ ನೋಡಿದ್ರೆ AC ಕಂಟ್ರೋಲ್ಸ್ ಅಷ್ಟೇ ನೋಡ್ತಾ ಇರ್ಬೋದು. ತುಂಬ ಡಿಸೈನ್ ಯೂನಿಕಾಗಿ ಕೊಟ್ಟಿದ್ದಾರೆ. ಇಲ್ಲೊಂದಷ್ಟು ಸಿಲ್ವರ್ ಟಚ್ಚು, ಇದೆಲ್ಲ ಒಂದಷ್ಟು ಪ್ರೀಮಿಯಮ್ನೆಸ್ ಎತ್ತು ಕಾಣಿಸುತ್ತೆ. ಹಾಗೆ ನಿಮಗೆ ಇಲ್ಲಿ ಫೋನ್ ಇಡೋಕ್ಕೆಲ್ಲ ಸ್ಪೇಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಇದರಲ್ಲಿ ವೈರಸ್ ಚಾರ್ಜರ್ ಬರೋದಿಲ್ಲ. ಹಾಗೆ ಕಪ್ ಹೋಲ್ಡ್ರ್ ಬರುತ್ತೆ, ಟಿನ್ ಕಪ್ ಹೋಲ್ಡ್ರು. ಇಲ್ಲೊಂದಷ್ಟು ನಿಮಗೆ ಸ್ಪೇಸ್ಗಳು ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ. ಹಾಗೆ ಇಲ್ಲಿ ಡೌನ್ ದ ಬಿಸೈಡು ಅಷ್ಟೇ ನಿಮಗೆ ಸ್ಪೇಸ್ ಬರುತ್ತೆ. ಸೊ ನೀವೇನೋ ಇಟ್ಕೊಂಡು ನೀವು ಯೂಸ್ ಕೂಡ ಮಾಡ್ಕೋಬೋದು. ಹಾಗೆ ನಿಮಗೆ 12 ವೋಲ್ಟ್ ಸಾಕೆಟ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ 12 ವೋಲ್ಟ್ ಸಾಕೆಟ್ ಕೊಟ್ಟಿದ್ದಾರೆ. ಹಾಗೆ ಟೈಪ್ ಎ ಚಾರ್ಜಿಂಗ್ ಪೋರ್ಟ್ ಕೂಡ ಬರುತ್ತೆ ಇಲ್ಲಿ. ಇನ್ನು ನಿಮಗೆ ಸೆಂಟ್ರಲ್ಲಿ ಆರ್ಮೆಸ್ಟ್ ಬಗ್ಗೆ ಹೇಳಿದ್ರೆ ಲೆದರ್ ಆರ್ಮೆಸ್ಟ್ ಬರುತ್ತೆ. ವಿತ್ ನಿಮಗೆ ಇಲ್ಲೊಂದಷ್ಟು ಏನು ತುಂಬ ಯೂಸಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಆರಾಮಾಗಿ ಏನಾದರೂ ಐಟಮ್ಸ್ಗಳು ಇಟ್ಕೊಂಡು ತುಂಬ ಯೂಸ್ ಮಾಡ್ಕೋಬೋದು. ಆ ರೀತಿ ಸ್ಪೇಸ್ ಬರುತ್ತೆ. ಇನ್ನು ನಿಮಗೆ ಗ್ಲೌ ಬಾಕ್ಸ್ ಬಗ್ಗೆ ಹೇಳಿದ್ರೆ, ಸೊ ಗ್ಲೌ ಬಾಕ್ಸು ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆ ಇಲ್ಲಿ ಪ್ಯಾಸೆಂಜರ್ ಸೈಡು AC ಕಂಟ್ರೋಲ್ಸ್ದು ಅಷ್ಟೇ ಇಲ್ಲೊಂದಷ್ಟು ಡಿಸೈನ್ ಎಲ್ಲ ನಿಮಗೆ ಕಂಟಿನ್ಯೂ ಆಗುತ್ತೆ, ಮತ್ತು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಆಗಲಿ ಏನಾಗಲಿ. ಹಾಗೆ ಪ್ಯಾಸೆಂಜರ್ ಸೈಡು ಸ್ಪೀಕರ್ದೆಲ್ಲ ನೋಡಿ ಯಾವ ರೀತಿ ಡಿಸೈನ್ಸ್ ಕೊಟ್ಟಿದ್ದಾರೆ ಅಂತ. ವಿತ್ ನಿಮಗೆ ಏರ್ ವಿಮ್ ಬಗ್ಗೆ ಹೇಳಿದ್ರೆ ಮ್ಯಾನ್ಯಲ್ ಏರ್ ವಿಮ್ ಕೊಟ್ಟಿದ್ದಾರೆ, ಬಟ್ ಫ್ರೇಮ್ಲೆಸ್ ಕೊಟ್ಟಿದ್ದಾರೆ. ಇದೊಂದು ಚೆನ್ನಾಗಿದೆ. ಮತ್ತು ಲೈಟ್ಸ್ದೆಲ್ಲ ಆಪ್ಷನ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ. ಸೊ ಲೈಟ್ಸ್ದು ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ, ಮತ್ತು ಹಜಾರ್ ಸ್ವಿಚಲ್ಲಿ ಬರುತ್ತೆ. ಹಾಗೆ ಸನ್ವೈಸರ್ಸು. ಸೊ ನಿಮಗೆ ವ್ಯಾನಿಟಿ ಮಿರರ್ ಏನು ಬರೋದಿಲ್ಲ. ಸೊ ಡ್ರೈವರ್ ಸೈಡಲ್ಲೂ ಅಷ್ಟೇ ನಿಮಗೆ ವ್ಯಾನಿಟಿ ಮಿರರ್ ಏನು ಬರೋದಿಲ್ಲ. ಸೊ ಇದರಲ್ಲಿ ನಿಮಗೆ ಮೂನ್ ರೂಫ್ ಬರೋದಿಲ್ಲ. ಸೊ VF6-7ಅಲ್ಲಿ ಮೂನ್ ರೂಫ್ ಬರ್ತಾಯಿತ್ತು, ಬಟ್ ಇದರಲ್ಲಿ ನಾರ್ಮಲ್ ಇದು ಬರುತ್ತೆ. ಮೂನ್ ರೂಫ್ ಏನೂ ಬರೋದಿಲ್ಲ. ಸೊ ಓವರಾಲ್ ಫ್ರಂಟ್ ಕ್ಯಾಬಿನ್ನು ರಿವ್ಯೂ ಇದಾಗಿತ್ತು. ಸೊ ರಿಯರ್ ಕ್ಯಾಬಿನ್ ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ಸೊ ರಿಯರ್ ಕ್ಯಾಬಿನಲ್ಲಿ ನಿಮಗೆ ಡೋರ್ ಹ್ಯಾಂಡಲ್ಸ್ ಕೂಡ ನಿಮಗೆ ಬಾಡಿ ಕಲರ್ ಪೇಂಟೆಡ್ ಬರುತ್ತೆ. ಸೊ ಡೋರ್ ಹ್ಯಾಂಡಲ್ಸು ಬಾಡಿ ಕಲರ್ ಪೇಂಟೆಡ್ ಬರುತ್ತೆ. ಹಾಗೆ ನಿಮಗೆ ಡೋರ್ ಪ್ಯಾಡ್ಸ್ ಎಲ್ಲ ನೋಡ್ತಾ ಇರ್ಬೋದು, ಸೇಮ್ ಏನು ಫ್ರಂಟ್ ಇತ್ತಲ್ಲ ಸೊ ಅದೇ ರೀತಿ ಕ್ಯಾರಿ ಓವರ್ ಆಗಿದೆ. ಮತ್ತು ನಿಮ್ಗೆ ಡೋರ್ ಅನ್ಲಾಕ್ ಮಾಡಬೇಕು ಅಂದರೆ ನೋಡ್ತಾ ಇರ್ಬೋದು, ಇದೊಂಥರ ಯೂನಿಕಾಗಿ ಕೊಟ್ಟಿದ್ದಾರೆ ನಿಮ್ಗೆ ಅನ್ಲಾಕ್ ಮಾಡಬೇಕು ಅಂದರೆ. ಹಾಗೆ ಮತ್ತು ನಿಮಗೆ ವಿಂಡೋಸು ಅಷ್ಟೇ ನಿಮಗೆ. ಹಾಗೆ ನಿಮಗೆ ನೋಡ್ತಾ ಇರ್ಬೋದು, ವಿಂಡೋಸಲ್ಲಿ ನಿಮಗೆ ಆ್ಯಂಟಿ ಪಿಂಚ್ ಆಪ್ಷನ್ಸ್ ಬರುತ್ತೆ. ಸೊ ನೋಡಿ, ಆ್ಯಂಟಿ ಪಿಂಚ್ ಆಪ್ಷನ್ಸ್ ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ, ಇದು ಯೂಸ್ಫುಲ್ಲು. ಮತ್ತು ನಿಮಗೆ ಬಾಟಲ್ ಸ್ಪೇಸ್ ಆಗಿರ್ಬೋದು, ಇವೆಲ್ಲ ತುಂಬ ಸಖತ್ ಬರುತ್ತೆ. ಸೊ ನಿಮಗೆ ಸೆಂಟ್ರ್ ರೋ ಸೀಟು, ಸೊ ಥರ್ಡ್ ರೋಗೆ ಹೋಗೋಕ್ಕೆ ಒಂದು ಟಚ್ ಮಾತ್ರ ಆಪ್ಷನ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಆರಾಮಾಗಿ ಒಂದು ಟಚ್ ಮಾಡಿದ್ರೆ ಸಾಕು, ಆಟೋಮೆಟಿಕಾಗಿ ಸೀಟ್ ಫೋಲ್ಡ್ ಆಗುತ್ತೆ. ಹಾಗೆ ಸೆಂಟ್ರ್ ರೋಲ್ಲಿ ನಿಮಗೆ ಸ್ಲೈಡಿಂಗ್ ಆಪ್ಷನ್ಸ್ ಬರುತ್ತೆ. ಸೊ ನೋಡಿ, ಸೆಂಟ್ರ್ ರೋ ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಸ್ಲೈಡ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಆರಾಮಾಗಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ನಿಮಗೆ 3 ಪ್ಯಾಸೆಂಜರ್ಸ್ಗೂ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ತುಂಬ ಸಖತ್ತಾಗಿ ಬರುತ್ತೆ. ಹಾಗೆ ನಿಮಗೆ ಸ್ಲೈಡ್ ಕೂಡ ಮಾಡಿಕೊಂಡು ನೀವು ಲೆವೆಲ್ ಕೂಡ ಮಾಡ್ಕೋಬೋದು. ಇನ್ನು ಸೆಂಟ್ರ್ ರೋ ಕಂಫರ್ಟ್ ಬಗ್ಗೆ ಹೇಳಿದ್ರೆ, ಸೊ ಫ್ರಂಟ್ ರೋ ನಾನು ನೈಟ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಸೀಟ್ ಕೂಡ ನೋಡ್ತಾ ಇರ್ಬೋದು, ನೀ ರೂಮ್ ಸಫಿಷಿಯೆಂಟ್ ಎನಫು. ಮತ್ತು ಹೆಡ್ ರೂಮ್ ಅಷ್ಟೇ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ವಿತ್ ನಿಮಗೆ ತೈ ಸಪೋರ್ಟ್ ಅಷ್ಟೇ ಸಖತ್ತಾಗಿದೆ. ಸೊ ಆರಾಮಾಗಿ ಕಂಫರ್ಟ್ ತುಂಬ ಸಖತ್ತಾಗಿದೆ. ಸೆಂಟ್ರ್ ರೋಲ್ಲಿ ಕುಷನಿಂಗ್ ಆಗಿರ್ಬೋದು, ಸೀಟ್ ಕುಷನಿಂಗ್ ಅಂತೂ ಸಖತ್ತಾಗಿದೆ. ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಸೊ ನೋಡ್ತಾ ಇರ್ಬೋದು, ನಿಮಗೆ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ವಿತ್ ನಿಮಗೆ ಬೇಕಾದ್ರೆ ಇನ್ನು ಸ್ವಲ್ಪ ಮೇಲ್ಕೆ ಎತ್ತಿದ್ರು ಸೀಟು. ಸೊ ಕಂಫರ್ಟ್ ಇದೆ. ಸೊ ಬ್ಯಾಕ್ ಸಪೋರ್ಟ್ ಆಗಿರ್ಬೋದು, ಸಖತ್ ಕಂಫರ್ಟ್ ಬರುತ್ತೆ. ತುಂಬ ಚೆನ್ನಾಗಿದೆ, ನನಗೆ ಫೀಲ್ ಅಂತೂ ಸಖತ್ ಕೊಡ್ತಾಯಿದೆ. ಮತ್ತು ಇದೆಲ್ಲ ಕುಷನಿಂಗ್ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ರಿಯರ್ AC ವೆಂಟ್ಸು ಅಷ್ಟೇ ನೋಡ್ತಾ ಇರ್ಬೋದು. ಸೊ ನಿಮಗೆ ರಿಯರ್ AC ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರಿಯರಲ್ಲೂ ಟೈಪ್ A ಮತ್ತು ಟೈಪ್ C ಚಾರ್ಜಿಂಗ್ ಪೋರ್ಟ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿಂದ ಕ್ಯಾಬಿನ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ರಿಯರ್ ಕಂಫರ್ಟ್ ನೋಡ್ತಾ ಇರ್ಬೋದು, 2 ಪ್ಯಾಸೆಂಜರ್ಸ್ ಕುತ್ಕೋಬೋದು. ನನ್ನಂಥ ಪ್ಯಾಸೆಂಜರ್ಸು ಅಷ್ಟೇ. ನಿಮಗೆ ಸ್ವಲ್ಪ ತೈ ಸಪೋರ್ಟ್ ಒಂದು ಸ್ವಲ್ಪ ಇದಾಗಿದೆ, ಬಟ್ ನೀ ರೂಮು ಸಫಿಷಿಯೆಂಟು. ಹಾಗೆ ಹೆಡ್ ರೂಮ್ ಕೂಡ ನೋಡ್ತಾ ಇರ್ಬೋದು, ತುಂಬ ಸಖತ್ತಾಗಿದೆ. ಮತ್ತು ನಿಮಗೆ ಈ ಥರ್ಡ್ ಪ್ಯಾಸೆಂಜರ್ಸ್ಗೆ ನಿಮಗೆ AC ಕಂಟ್ರೋಲ್ಸ್ ಮಾಡ್ಕೋಬೋದು. ಸೊ ಆನು ಆಫು ಮತ್ತು ಫ್ಯಾನ್ ಕಂಟ್ರೋಲ್ಸ್ ಅಷ್ಟೇ. ನಿಮಗೆ ಎಷ್ಟು ಬೇಕೋ ನೀವು ಆನ್ ಮಾಡ್ಕೋಬೋದು. ಸೊ ಸ್ಪೀಡು ನೋಡ್ತಾ ಇರ್ಬೋದು, ನಿಮಗೆ ಬೇಕು ಅಂದರೆ ಬೇಕೋ ಇಲ್ಲಿ ನೋಡಿ ಪ್ಲಸ್ಸು ಮತ್ತು ಮೈನಸ್ಸು. ಸೊ ಬೇಡ ಅಂದರೆ ಬೇಡ, ಇಲ್ಲಿ ಬೇಕು ಅಂದರೆ ನೀವು ಸ್ಪೀಡ್ ಕೂಡ ಮಾಡ್ಕೋಬೋದು. ಸೊ ಅದೊಂದು ತುಂಬ ಸಖತ್ತಾಗಿದೆ ಯೂನಿಕಾಗಿ. ಮತ್ತು ಸೀಟ್ ಕುಷನಿಂಗ್ ಅಂತೂ ತುಂಬ ಸಖತ್ ಕಂಫರ್ಟ್ ಆಗಿದೆ. ಸೊ ಆರಾಮಾಗಿ ನೋಡಿ ಕುತ್ಕೊಂಡು ಹೋಗ್ಬೋದಾಯಿತು. ಬೇರೆ ಈ ಗಾಡಿಗೆ ರೈವಲ್ರಿ ಕಂಪೇರ್ ಮಾಡಿದ್ರೆ ಥರ್ಡ್ ರೋ ಸೀಟ್ ಕಂಫರ್ಟು ತುಂಬ ಸಖತ್ತಾಗಿದೆ. ಮತ್ತು ನಿಮಗೆ ಥರ್ಡ್ ರೋಲು ಅಷ್ಟೇ ಕಪ್ ಹೋಲ್ಡ್ರೆಲ್ಲ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ವಿನ್ಫಾಸ್ಟ್ನ MPV7 ವೇರಿಯಂಟ್ನ ರಿವ್ಯೂ ಇದಾಗಿತ್ತು. ಸೊ ನಿಮಗೆ ಗಾಡಿ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಒಂದು ಒಳ್ಳೆ ಬೆಸ್ಟ್ EV ಅಂತ ಹೇಳ್ಬೋದು. ನಿಮಗೆ ಎಕ್ಸ್-ಶೋರೂಮ್ ಪ್ರೈಸ್ ಬಂದು ನಿಮಗೆ 24.4 lakhs ಆಗುತ್ತೆ. ಸೊ ಓವರಾಲು ಆನ್ ರೋಡ್ ನಿಮಗೆ ಆಲ್ಮೋಸ್ಟ್ ಅಲ್ಲಿ 28 ಇಲ್ಲ 29ವರೆಗೂ ಆಗುತ್ತೆ. ಸೊ ಎಕ್ಸ್-ಶೋರೂಮ್ ಪ್ರೈಸ್ ಬಂದು 24.4. ಬಟ್ ಕಂಫರ್ಟ್ ಅಂತೂ ತುಂಬ ಸಖತ್ತಾಗಿದೆ. 7 ಸೀಟರ್ ಆದ್ರೂ
ಥರ್ಡ್ ರೋ ಆಗಿರ್ಬೋದು, ಸೆಕೆಂಡ್ ರೋ ಅಲ್ಲಿ ಸೀಟ್ ಕುಷನಿಂಗ್ ಮತ್ತು ಕಂಫರ್ಟ್ ಅಂತ ತುಂಬ ಸಖತ್ ಇಷ್ಟ ಆಯಿತು. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ, ಅವ್ರ ಶೋರೂಮ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಬಂದು ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.